ವೀಕ್ಷಕರೇ ನಮಸ್ಕಾರ. 2025ರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇನ್ನೇನು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಹೊಸ ವರ್ಷಕ್ಕೆ ಕಾಲಿಡ್ಲಿದ್ದೀವಿ. ಸೊ ಎಲ್ರಿಗೂ ಅವರವರ ರಾಶಿಗಳ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. 12 ರಾಶಿಗಳ ಶುಭ ಅಶುಭ ಫಲಗಳು ಯಾವ್ಯಾವ ರೀತಿ ಇರಲಿದೆ, 2025ರ ವರ್ಷ ಭವಿಷ್ಯ ಹೇಗಿರ್ಲಿದೆ, ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಶ್ರೀ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತೆ ನಮಃ. ಆ ಗಜಾನನ ಪದ್ಮಾರ್ಕಂ ಗಜಾನನ ಮಹಾರ್ನಿಸಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಶ್ರೀ ಆದಿತ್ಯಾದಿ ನವಗ್ರಹ ದೇವತೋಭ್ಯೋ ನಮಃ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಗುರುಜಿ, ಮೊದಲನೇದಾಗಿ ಈ ವರ್ಷ ಒಟ್ಟಾರೆಯಾಗಿ ಹೇಗಿರ್ಲಿದೆ, ಅಂದ್ರೆ 12 ರಾಶಿಗಳ ಭವಿಷ್ಯವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡೋದಾದರೆ, ನಾವು ವರ್ಷ ಭವಿಷ್ಯ ಅಂತ ತಿಳ್ಕೊಂಡಾಗ ಪ್ರಮುಖವಾಗಿ ನಾವು ಯುಗದ ಹಾದಿಯಿಂದ ಇಟ್ಕೊಂಡು ನೆಕ್ಸ್ಟ್ ಬರುವಂಥ ಯುಗಾದಿ ತನಕ ನಾವು ವರ್ಷ ಭವಿಷ್ಯವನ್ನು ಆಗಿನ ಕಾಲದಿಂದಲೂ ಬರ್ತಿದ್ದಿದ್ದು. ಆದರೆ ಯಾವಾಗ ನಾವು ಈ ಕ್ಯಾಲೆಂಡರ್ನ ತಿರುವಾಕುವಂಥ ಸಂದರ್ಭ ಬಂತು, ಆ ಕಾರಣದಿಂದ ಎಲ್ಲರೂ ಯೂನಿವರ್ಸಲ್ ಆಗಿ ಈ ವರ್ಷ ಭವಿಷ್ಯ ಅಂದಿದ ತಕ್ಷಣ ಜನವರಿ 1 ಅಂತಲೇ ತಿಳ್ಕೊತಾರೆ. ಆ ಕಾರಣದಿಂದ ಅದೂ ಸಹ ಅದ್ರ ಒಟ್ಟಿಗೆ ನಮ್ಮ ಒಂದು ಜ್ಯೋತಿಷ್ಯವನ್ನು ಸೇರಿಸಿಕೊಂಡು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ನಾವು ವಿಶ್ಲೇಷಣೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ನಾವು 4 ಗ್ರಹಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ದೀರ್ಘಕಾಲವಾಗಿ ಸಂಚಾರ ಮಾಡುವಂತಹ ಗ್ರಹಗಳಲ್ಲಿ ಶನೇಶ್ವರರು, ಶನಿ ಮಹಾತ್ಮರನ್ನು ಮೊದಲು ತಗೋಬೇಕು. ತದನಂತರ ಗುರು ಭಗವಾನರನ್ನು ತೆಗೆದುಕೊಳ್ಬೇಕು. ತದನಂತರ ರಾಹು ಹಾಗೂ ಕೇತು ಗ್ರಹಗಳ ಆಧಾರವನ್ನಿಟ್ಕೊಂಡು ನಾವು ಈ ವರ್ಷ ಭವಿಷ್ಯವನ್ನು ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರ. ಆ ಕಾರಣದಿಂದ ನಾವು ಈ ಎಲ್ಲ ಒಂದು ಗ್ರಹಗಳು ಯಾವಾಗ ಸಂಚಾರ ಮಾಡುತ್ತೆ ಅನ್ನೋದು ಅತಿ ಮುಖ್ಯವಾಗುತ್ತೆ. ನೋಡಿ, ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳು ಕೊನೆಯ ತನಕ ಈ 4 ಗ್ರಹಗಳು ಪಲ್ಲಟವಾಗುವಂಥದ್ದು, ಅಂದರೆ ಬೇರೆ ಬೇರೆ ಒಂದು ರಾಶಿಗಳಿಂದ ಸಂಚಾರ ಮಾಡ, ಅಂದರೆ ಶನಿ ಮಹಾತ್ಮರು ಬಂದು ಕುಂಭರಾಶಿಯಿಂದ ಮೀನರಾಶಿಗೆ, ಹಾಗೂ ಗುರು ಭಗವಾನರು ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ, ಹಾಗೂ ರಾಹು ಭಗವಾನನು ಬಂದು ಕುಂಭರಾಶಿಗೆ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ, ಹಾಗೂ ಕೇತು ಭಗವಾನರು ಬಂದು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಸಂಚಾರ ಮಾಡ್ತಾರೆ. ಇದು ಒಂದು ವಿಶೇಷ. ಇದನ್ನು ಆಧಾರವಾಗಿಟ್ಕೊಂಡು ತಮ್ಮ ತಮ್ಮ ವೈಯಕ್ತಿಕ ಜಾತಕ ರೀತಿಯಾಗಿರ್ಬೋದು, ಅದರೊಟ್ಟಿಗೆ ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಪ್ರಾಣಭುಕ್ತಿಗಳಾಗಿರ್ಬೋದು, ಅದರ ಗೋಚಾರ ಫಲವಾಗಿರ್ಬೋದು, ಜೊತೆಗೆ ಪ್ರಶ್ನಾಶಾಸ್ತ್ರವಾಗಿರ್ಬೋದು, ಇವನ್ನೆಲ್ಲ ಸೇರಿಕೊಂಡು ಒಂದು ನಿರ್ಣಯ ಮಾಡಬೇಕು ಅಂತ ಹೇಳ್ತದೆ. ಅದಕ್ಕೆ ಕಾರಣದಿಂದ ವರ್ಷ ಭವಿಷ್ಯದಲ್ಲಿ ಕೆಲವೊಂದು ವಿಚಾರಗಳು ಬರುತ್ತೆ. ಇನ್ನು ತಮಗೇನೋ ಗೊತ್ತಾಗ್ತಿಲ್ಲ ಅಂದಾಗ ಅದು ವೈಯಕ್ತಿಕ ಜಾತಕದಲ್ಲಿ ಸಿಗುತ್ತೆ. ಅಂದರೆ ಒಂದು ಕಷ್ಟ ದುಃಖಗಳಾಗಿರ್ಬೋದು, ಅಥವಾ ಒಂದು ಒಳ್ಳೆಯ ಒಂದು ಮನೆಯ ಯೋಗ ಆಗಿರ್ಬೋದು, ಅಥವಾ ಅವ್ರು ಯಾವುದೋ ಒಂದು ಕಾಲೇಜು ಒಳ್ಳೆ ಸೀಟ್ ಸಿಗುತ್ತಾ ಇಲ್ವೋ ಅಂತ, ನನ್ನ ಮಗ ಒಳ್ಳೆ ಮೆರಿಟಲ್ಲಿ ಪಾಸ್ ಆಗ್ತಾನೋ ಇಲ್ವೋ, ಇದೆಲ್ಲ ಏನಾಗುತ್ತೆ ವೈಯಕ್ತಿಕ ಜಾತಕಕ್ಕೆ ಅನುಗುಣವಾಗುತ್ತೆ. ಆ ಕಾರಣದಿಂದ ನಾವೇನು ಮಾಡ್ತೀವಿ, ಈ ವರ್ಷ ಭವಿಷ್ಯವನ್ನು ಯೂನಿವರ್ಸಲ್ ಆಗಿ ಈ 2025 ಜನವರಿಯಿಂದನೇ ಹೇಳುವಂಥ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೀವಿ. ಅದೇ ಫ್ಲೋ ನಡೀತಾ ಇದೆ. ಸರಿ ಗುರುಜಿ, ಇನ್ನು ಯಾವ ರಾಶಿಯವರಿಗೆ ಒಂದು ಸಿಗ್ನಿಫಿಕೆಂಟ್ ಚೇಂಜಸ್, ಪ್ರಮುಖ ಬದಲಾವಣೆಗಳು ಈ ವರ್ಷದಲ್ಲಿ ಕಂಡು ಬರಲಿವೆ ಅಂತ? ನೋಡಿ, ಪ್ರಮುಖವಾಗಿ ಈ ನಾನು ಆಗಲೇ ಹೇಳಿದಾಗೆ ಮೀನರಾಶಿಯವರು ಸ್ವಲ್ಪ ಅಲರ್ಟ್ ಆಗಿರಬೇಕು ಪ್ರಮುಖವಾಗಿ. ತದನಂತರ ಯಾಕೆಂದರೆ ಶನಿ ಮಹಾತ್ಮರು ಬಂದು ಮೀನರಾಶಿಗೆ ಮಾರ್ಚ್ ತಿಂಗಳಲ್ಲಿ ಸರಿಸುಮಾರು ಸಂಚಾರ ಮಾಡ್ತಾರೆ. ನಂತರ ಕುಂಭರಾಶಿಗೆ ರಾಹು ಸಂಚಾರ ಮಾಡ್ತಾರೆ. ಅಂದರೆ ಕುಂಭರಾಶಿ ನೋಡಿ ಏನು ವಿಶೇಷ ಅಂದರೆ, ಶನಿ ಮಹಾತ್ಮರು ಬಂದು ಮೀನರಾಶಿಗೆ ಸಂಚಾರ ಮಾಡಿದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂದಿದ ತಕ್ಷಣ ರಾಹು ಬರ್ತಾನೆ. ಅಂದರೆ ರಾಹು ಏನು ಹೇಳ್ತದೆ ಶಾಸ್ತ್ರ, ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ. ಈ ಶನಿಯ ಮಹಾತ್ಮರು ಯಾವ ರೀತಿಯಂಥ ಫಲವನ್ನು ಕೊಡ್ತಾರೋ, ಅವರ ಕಾರಕತ್ವಗಳು ಏನು ಹತ್ತತ್ರ ಇರ್ತದೋ ಅದೇ ರೀತಿ ರಾಹುವಿನ ಕಾರಕತ್ವಗಳು ಸಹ ಇರ್ತದೆ. ಅದೇ ರೀತಿ ಕುಜನ ಕಾರಕತ್ವಗಳು ಅಥವಾ ಕುಜನ ಫಲವನ್ನು ಹೇಗಿರುತ್ತೋ ಅದೇ ರೀತಿ ಕೇತುವಿನ ಫಲವೂ ಸಹ ಇರ್ತದೆ. ಈ ಒಂದು ಅನುಗುಣವಾಗಿ ಪ್ರಮುಖವಾಗಿ
ನಾವು ಈ ಒಂದು ಹೇಳಿದ್ನಲ್ಲ, ಯಾವುದು ಕುಂಭರಾಶಿ ಆಗಿರ್ಬೋದು ಅಥವಾ ಮೀನರಾಶಿ ಆಗಿರ್ಬೋದು, ಸಿಂಹರಾಶಿ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು, ಸ್ವಲ್ಪ ಅಲರ್ಟ್ ಆಗಿದ್ದರೆ ಒಳ್ಳೆಯದು ಅಷ್ಟೇ. ಅದರೊಟ್ಟಿಗೆ ಏನಾಗುತ್ತೆ, ಈ ಮಾರ್ಚ್ ತಿಂಗಳಿಂದ ಮೇ ತಿಂಗಳಲ್ಲಿ ಸ್ವಲ್ಪ ಜನರಲ್ಲಿ ಆಗಿರ್ಬೋದು, ಪ್ರಕೃತಿಯಲ್ಲಾಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇವೆಲ್ಲ ಆಗುವಂಥ ಸಾಧ್ಯತೆಗಳಿದೆ. ಆ ಕಾರಣದಿಂದ ಎಲ್ಲರೂ ತಮ್ಮ ತಮ್ಮ ಮನೆ ಇಚ್ಛಾ ದೇವರಾಗಿರ್ಬೋದು ಅಥವಾ ನಿಮ್ಗೆ ಇಷ್ಟವಾದ ದೇವರು, ಮನೆಯ ದೇವರು ಬೇರೆ, ಇಚ್ಛಾ ದೇವರು ಬೇರೆ, ಅಂತಹ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, 2025ನೇ ಇಸವಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.